ಹೆಲೋ ಫ್ರೆಂಡ್ಸ್, ಇದು ಜಪಾನ್ನ ಮಚ್ಚಾ ಚಹಾ. ಈ ವಿಶಿಷ್ಟ ಹಸಿರು ಚಹಾವು ನೆರಳಿನಲ್ಲಿ ಬೆಳೆಸಿದ ಚಹಾ ಎಲೆಗಳಿಂದ ತಯಾರಿಸಲ್ಪಟ್ಟಿದೆ. ಎಲೆಗಳನ್ನು ಕೈಯಿಂದ ಆರಿಸಿ, ಹಬೆಯಲ್ಲಿ ಬೇಯಿಸಿ, ನಂತರ ಕಲ್ಲಿನ ಗಿರಣಿಗಳಲ್ಲಿ ನುಣ್ಣನೆಯ ಪುಡಿಯಾಗಿ ಅರೆಯಲಾಗುತ್ತದೆ. ಇತರ ಚಹಾಗಳಂತೆ ಇದನ್ನು ಸೋಸುವ ಬದಲು ಪುಡಿಯನ್ನು ಬಿಸಿ ನೀರಿನೊಂದಿಗೆ ಬೆರೆಸಿ ಕುಡಿಯಲಾಗುತ್ತದೆ. ಇದು ಜಪಾನಿನ ಸಂಪ್ರದಾಯದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದು, ಏಕಾಗ್ರತೆ ಮತ್ತು ಶಾಂತಿಯನ್ನು ನೀಡುವ ಗುಣವನ್ನು ಹೊಂದಿದೆ. ಭಾರತದ ಮಸಾಲಾ ಚಾಯ್. ಅಸ್ಸಾಂ ಅಥವಾ ಡಾರ್ಜಿಲಿಂಗ್ನ ಬಲವಾದ ಕಪ್ಪು ಚಹಾ ಎಲೆಗಳನ್ನು ಹಾಲು ಮತ್ತು ಸಕ್ಕರೆಯೊಂದಿಗೆ ಕುದಿಸಿ ಇದನ್ನು ತಯಾರಿಸಲಾಗುತ್ತದೆ. ಈ ಚಹಾಕ್ಕೆ ಶುಂಠಿ, ಏಲಕ್ಕಿ, ಲವಂಗ ಮತ್ತು ದಾಲ್ಚಿನ್ನಿಯಂತಹ ಮಸಾಲೆಗಳನ್ನು ಸೇರಿಸುವುದು ಇದರ ವಿಶೇಷತೆ. ಭಾರತದ ಪ್ರತಿ ಮನೆ ಮತ್ತು ಬೀದಿ ಬದಿಗಳಲ್ಲಿ ಕಾಣಸಿಗುವ ಈ ಪಾನೀಯವು ಕೇವಲ ಒಂದು ಚಹಾ ಮಾತ್ರವಲ್ಲದೆ ಜನರ ಭಾವನೆಯಾಗಿದೆ. ಇದರ ಘಮ ಮತ್ತು ರುಚಿ ಮಳೆಗಾಲ ಹಾಗೂ ಚಳಿಗಾಲದ ದಿನಗಳಿಗೆ ಹೆಚ್ಚು ಹಿತ ನೀಡುತ್ತದೆ. ಮೊರೊಕ್ಕೊದ ಪುದೀನಾ ಚಹಾ. ಇದನ್ನು ಮಗ್ರೆಬಿ ಮಿಂಟ್ ಟೀ ಎಂದೂ ಕರೆಯುತ್ತಾರೆ ಮತ್ತು ಇದು ಮೊರೊಕ್ಕೊ ದೇಶದ ಆತಿಥ್ಯದ ಸಂಕೇತವಾಗಿದೆ. ಹಸಿರು ಚಹಾ ಎಲೆಗಳನ್ನು ತಾಜಾ ಪುದೀನಾ ಎಲೆಗಳು ಮತ್ತು ಸಾಕಷ್ಟು ಸಕ್ಕರೆಯೊಂದಿಗೆ ಬೆರೆಸಿ ಸಣ್ಣ ಲೋಹದ ಪಾತ್ರೆಗಳಲ್ಲಿ ತಯಾರಿಸಲಾಗುತ್ತದೆ. ಇದನ್ನು ಗಾಜಿನ ಲೋಟಗಳಿಗೆ ಎತ್ತರದಿಂದ ಸುರಿಯುವ ಸಂಪ್ರದಾಯವಿದೆ. ಹೀಗೆ ಮಾಡುವುದರಿಂದ ಚಹಾದ ಮೇಲೆ ನೊರೆ ಬರುತ್ತದೆ. ದಿನವಿಡೀ ಸಾಮಾಜಿಕ ಸಭೆಗಳಲ್ಲಿ ಇದನ್ನು ಕುಡಿಯುವುದು ಅಲ್ಲಿನ ಜೀವನ ಶೈಲಿಯ ಒಂದು ಭಾಗವಾಗಿದೆ. ಬ್ರಿಟನ್ನ ಅರ್ಲ್ ಗ್ರೇ ಚಹಾ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಪರಿಮಳಯುಕ್ತ ಕಪ್ಪು ಚಹಾಗಳಲ್ಲಿ ಒಂದಾಗಿದೆ. ಈ ಚಹಾಕ್ಕೆ ಬರ್ಗಮಾಟ್ ಕಿತ್ತಳೆಯ ಸಿಪ್ಪೆಯಿಂದ ತೆಗೆದ ಎಣ್ಣೆಯನ್ನು ಸೇರಿಸಿ ವಿಶೇಷ ಸುಗಂಧವನ್ನು ನೀಡಲಾಗುತ್ತದೆ. ಬ್ರಿಟಿಷರ ಆಫ್ಟರ್ನೂನ್ ಟೀ ಸಂಪ್ರದಾಯದಲ್ಲಿ ಇದಕ್ಕೆ ಮುಖ್ಯ ಸ್ಥಾನವಿದೆ. 19ನೇ ಶತಮಾನದ ಬ್ರಿಟಿಷ್ ಪ್ರಧಾನಮಂತ್ರಿ ಅರ್ಲ್ ಗ್ರೇ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದ್ದು, ಇದು ತನ್ನ ಹಿತವಾದ ಮತ್ತು ಹಗುರವಾದ ರುಚಿಗೆ ಹೆಸರುವಾಸಿಯಾಗಿದೆ. ಚೀನಾದ ಊಲಾಂಗ್ ಚಹಾ. ಇದು ಹಸಿರು ಚಹಾ ಮತ್ತು ಕಪ್ಪು ಚಹಾದ ನಡುವಿನ ಒಂದು ವಿಶಿಷ್ಟ ಪ್ರಕಾರವಾಗಿದೆ. ಎಲೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಆಕ್ಸಿಡೀಕರಣಗೊಳಿಸಲಾಗಿದೆ ಎಂಬುದರ ಮೇಲೆ ಇದರ ರುಚಿ ನಿರ್ಧಾರವಾಗುತ್ತದೆ. ಇದನ್ನು ತಯಾರಿಸುವ ವಿಧಾನವು ಅತ್ಯಂತ ಸಂಕೀರ್ಣವಾಗಿದ್ದು, ಎಲೆಗಳನ್ನು ಪದೇ ಪದೇ ಒಣಗಿಸಿ ಮತ್ತು ಕೈಯಿಂದ ಸುರುಳಿಸುತ್ತಲಾಗುತ್ತದೆ. ಚೀನಾದ ಪ್ರಾಚೀನ ಚಹಾ ಸಂಸ್ಕೃತಿಯಲ್ಲಿ ಊಲಾಂಗ್ ಚಹಾವನ್ನು ಅತ್ಯಂತ ಗೌರವದಿಂದ ನೋಡಲಾಗುತ್ತದೆ ಮತ್ತು ಇದು ಜೀರ್ಣಕ್ರಿಯೆಗೆ ಸಹಕಾರಿ ಎಂಬ ನಂಬಿಕೆಯಿದೆ.